ಪಿ ಜಾಸ್ತಿ ಇರೋರಿಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋ ವಿಷಯ ಅಂದರೆ ಊಟದಲ್ಲಿ ಉಪ್ಪು ಕಮ್ಮಿ ಮಾಡಬೇಕು ಅಂತ. ಬಟ್ ಎಷ್ಟು ಕಮ್ಮಿ ಮಾಡಬೇಕು ಅನ್ನೋದನ್ನು ಇವತ್ತು ನೋಡೋಣ. ಯೂಶಲಿ ನಾವು ಬಿ ಪಿ ಜಾಸ್ತಿ ಇರೋರಿಗೆ ಏನು ಹೇಳ್ತೀವಿ ಅಂದರೆ ಪ್ರತಿದಿನ 5 ಗ್ರಾಮ್ಗಿಂತ ಜಾಸ್ತಿ ಉಪ್ಪು ತಗೋಬಾರ್ದು ಅಥವಾ 5 ಗ್ರಾಮ್ಗಿಂತ ಕಡಿಮೆ ಉಪ್ಪು ತಗೋಬೇಕು ಅಂತ ಹೇಳ್ತೀವಿ. ಸೊ ಈಗ 1 ಟೀ ಸ್ಪೂನ್ 5 ಗ್ರಾಮ್ ಉಪ್ಪು ಹಿಡಿಯುತ್ತೆ. ಸೊ ಒಂದಿನಕ್ಕೆ ಬಿ ಪಿ ಜಾಸ್ತಿ ಇರೋರು ಸ್ಪೆಷಲಿ ಇಷ್ಟಕ್ಕಿಂತ ಜಾಸ್ತಿ ಉಪ್ಪನ್ನ ಉಪಯೋಗಿಸಲೇಬಾರ್ದು. ಸೊ ಇದರಿಂದ ಏನು ಆಗುತ್ತೆ ಅಂತಂದರೆ ಬರೀ ಉಪ್ಪು ಕಡಿಮೆ ಮಾಡೋದ್ರಿಂದ 5ರಿಂದ 8 ಮಿಲಿಮೀಟರ್ ಮರ್ಕ್ಯುರಿಯಷ್ಟು ಬಿ ಪಿ ಕಡಿಮೆ ಆಗುತ್ತೆ. ನಾನಿದು ಮೆಡಿಕೇಷನ್ಸ್ ಬಗ್ಗೆ ಹೇಳ್ತಾನೆ ಇಲ್ಲ. ನೀವೇನೂ ಮಾತ್ರೆ ತಗೊಳ್ಳದೇ ಇದ್ರೂ ಬರೀ ಉಪ್ಪು ಕಡಿಮೆ ಮಾಡೋದ್ರಿಂದ 5ರಿಂದ 8 ಮಿಲಿಮೀಟರ್ ಮರ್ಕ್ಯುರಿಯಷ್ಟು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಮೆಡಿಸಿನ್ ತಗೊಳ್ಳೋದ್ರ ಜೊತೆಗೆ ಇದನ್ನು ತಗೊಳ್ಳೋದ್ರಿಂದ ಆದಷ್ಟು ಬೇಗ ನಿಮ್ಮ ಬಿ ಪಿ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಅದಕ್ಕೋಸ್ಕರ ಬಿ ಪಿ ಜಾಸ್ತಿ ಇರಲಿ ಅಥವಾ ನಾರ್ಮಲ್ ಆಗಿರಲಿ ಉಪ್ಪಿನಂಶ ಆದಷ್ಟು ಕಡಿಮೆ ಇರಲಿ.